ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿಯಾಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿಯಾಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿಯಾಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿಯಾಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.
ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿ ಆಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿ ಆಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟ್ರ್ಯಾಪ್ ವಿಚಾರದ ನಂತರ ಈಗ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಜಣ್ಣ ಅವರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹನಿ ಕಹಾನಿ ನಂತರ ರಾಜಕೀಯ ಗರಿಗೆದರಿದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಉಭಯ ಸಚಿವರು ಈ ರೀತಿ ರಹಸ್ಯವಾಗಿ ಚರ್ಚೆ ಮಾಡ್ತಾ ಇರೋದು. ರಾಜಣ್ಣ ಮತ್ತು ಪರಮೇಶ್ವರ್ ಅವರ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ, ಸಿಎಂ ಜೊತೆಗೆ ಮಾತಾಡಿದ್ವಿ, ಅವರ ಗಮನಕ್ಕೆ ತಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಹೇಳಿದಾಗ ಹೋಮ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಯ್ತು ನೀವು ಇದನ್ನು ಸದನದಲ್ಲಿ ಮಾತಾಡಿ ಅಂತ ಹೇಳಿದ್ರಂತೆ. ಸೊ ಈಗ ಎಲ್ಲ ಮಾತಾಡಿ ಆಗಿದೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪರಮೇಶ್ವರ್ ಹಾಗೇನೆ ರಾಜಣ್ಣ ಸೇರಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಸಹಜವಾಗಿ ಹಲವು ರೀತಿಯ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.